ಅಣ್ಣ, ಇವತ್ತಿನ ದಿನ ಏನೋ ವಿಶೇಷ ಇದೆ. ಯಾಕಂದ್ರೆ ಬೆಳ್ಬೆಳಗ್ಗೆ ಚಹಾ ಕುಡಿದೆ ಯಾರ್ ಕಣ್ಣು ತೆರಿತಾ ಇರ್ಲಿಲ್ವೋ ಅವ್ರಿವತ್ತು ಸ್ವಿಗ್ಗಿ ಜೊತೆ ಅದೇ ಚಹಾ ಪಾತ್ರೆ ಮೂಲಕ ಸಂಕ್ರಾಂತಿ ಶುರು ಮಾಡ್ತಿದ್ದಾರೆ. ಯಾವತ್ತಾದ್ರೂ ಸಂಕ್ರಾಂತಿಯನ್ನ ಖುಷಿಯ ಕೇಕ್ ಇಲ್ದೆ ಆಚರಣೆ ಮಾಡಿದ್ದನ್ನ ನೋಡಿದೀರಾ? ಅದೇ ರೀತಿಯ ಸಂಭ್ರಮವನ್ನ ಸ್ವಿಗ್ಗಿ ಇವರಿಗೋಸ್ಕರ ತಂದಿದೆ. ಅದು ಹೀರೋಗಿರಿ ಇಲ್ದೆ ಯಾರಿಗೂ ಕೂಡ ಅರ್ಥ ಆಗದೆ ಇರುವಂತದ್ದು. ಮನೆಯಿಂದ ನೀವು ಎಷ್ಟು ದೂರದಲ್ಲಾದ್ರೂ ಇರಿ, ನಿಮ್ ಜೊತೆ ಹಬ್ಬ ಆಚರಿಸೋಕೆ ಸ್ವಿಗ್ಗಿ ಇದೆ. ಸಂಕ್ರಾಂತಿನೇ ಆಗಿರ್ಲಿ, ಪೊಂಗಲೇ ಆಗಿರ್ಲಿ, ನಮ್ಮದೇ ಸ್ಟೈಲಲ್ಲಿ ಅಷ್ಟೇ ಭಕ್ತಿ ಮತ್ತೆ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಮತ್ತದು ನಮ್ ಹೆಗ್ಗಳಿಕೆ ಕೂಡ ಹೌದು. ನಾವೆಷ್ಟು ಶ್ರದ್ಧೆಯಿಂದ ಹಬ್ಬ ಆಚರಿಸ್ತೀವೋ ಅಷ್ಟೇ ಶ್ರದ್ಧೆಯಿಂದ ಕೆಲಸವನ್ನ ಕೂಡ ಮಾಡ್ತೀವಿ. ನಮ್ಮ ಕಠಿಣ ಪರಿಶ್ರಮದ ಫಲವನ್ನ ಆನಂದಿಸಲು ಸ್ವಿಗ್ಗಿ ಜೊತೆಗೂಡಿ ಲೋಹ್ರಿಯನ್ನು ಸ್ನೇಹಿತರ ಜೊತೆ ನಾವು ಸಂಭ್ರಮಿಸ್ತೀವಿ. ಹಾಗಾಗಿ ಈ ಸಲ ಸ್ವಿಗ್ಗಿ ಜೊತೆ ಸಂಕ್ರಾಂತಿ ಆಚರಿಸಿ. ಕಠಿಣ ಕೆಲಸ ಮತ್ತೆ ಸಂಭ್ರಮದ ಈ ಅವಕಾಶದಲ್ಲಿ ರೈಡ್ ಮಾಡಿ, ಹಣ ಗಳಿಸಿ, ಮಜಾ ಮಾಡಿ.